ಸಂಸಾರದಲ್ಲಿ ಹ್ಯಾಂಗೆ ಬರೆದೀತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ. ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದು ಓಡಿದ ಹಾಗೆ, ಆಟ ಸಾಕೆಂದು ಮುರಿದು ಓಡಿದ ಹಾಗೆ ಇರಬೇಕು ಸಂಸಾರದಲ್ಲಿ. ಹ್ಯಾಗೆ ಬರೆದೀತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ. ಪಕ್ಷಿ ಬಂದಿತು ಅಂಗಳದಲ್ಲಿ, ಹಾರಿ ಹೋಯಿತು ಆ ಕ್ಷಣದಲ್ಲಿ. ವಸತಿಗಾರ ವಸತಿಗೆ ಬಂದ, ಹೊತ್ತಾರೆ ಎದ್ದು ಹೊರಟೆ ಹೋದ ಹಾಗೆ ಇರಬೇಕು ಸಂಸಾರದಲ್ಲಿ. ಹ್ಯಾಗೆ ಬರೆದೀತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ. ಸಂತೆ ನೆರೆಯಿತು ನಾನಾ ಪರಿ, ನೆರೆಯಿತು ಸಂತೆ ನಾನಾ ಪರಿ. ಸಂಜೆ ಹಿಡಿದರು ತಮ್ಮ ತಮ್ಮ ದಾರಿ ಹಾಗೆ ಇರಬೇಕು ಸಂಸಾರದಲ್ಲಿ. ಪುರಂದರ ವಿಠಲನ ದಾಸರ ಸಂಗಡ, ಪುತ್ರ ಮಿತ್ರ ಕಳತ್ರ ಬಾಂಧವರಂತೆ ಇರಬೇಕು ಸಂಸಾರದಲ್ಲಿ. ಹ್ಯಾಗೆ ಬರೆದೀತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ. ಸಂಸಾರದಲ್ಲಿ ನಾವು ಸ್ವಲ್ಪ ವೇಳೆ ಮಾಡಿ ಹರಿಕತೆ ಪ್ರಾರಂಭ ಮಾಡಿದ್ದು ಯಾಕೆಂದ್ರೆ, ಈ ಸಣ್ಣ ಪುಟ್ಟ ಮಕ್ಕಳೆಲ್ಲ ಮನೆಯಲ್ಲಿ ಕೂತು ದೊಡ್ಡವರಿಗೆ ಬರ್ಲಿಕ್ಕೆ ಅನುಕೂಲ ಆಗಲಿ. ಈಗ ನೋಡಿದ್ರೆ ದೊಡ್ಡವರೆಲ್ಲ ಮನೆಯಲ್ಲಿ ಕೂತ್ಕೊಂಡು ಮಕ್ಕಳನ್ನು ಕಳಿಸಿದ್ದಾರೆ ಹೋಗೋದು. ಆದರೂ ನಮಗೆ ಸಂತೋಷ, ಯಾಕಂದ್ರೆ ನಾವು ಮಕ್ಕಳ ಮೇಲೆ ಭರವಸೆ ಇಡಬೇಕೆ ಹೊರತು ಮುದುಕರ ಮೇಲಲ್ಲ. ಮುದುಕರು ಅಂದ್ರೆ ಅದು ಭೂತಕಾಲ ಆಗಿ ಹೋದ್ದು, ಮಕ್ಕಳು ಅಂದ್ರೆ ಮುಂದಿನ ಭವಿಷ್ಯವಾದ್ದರಿಂದಾಗಿ ಮಕ್ಕಳು ಗದ್ದಲ ಮಾಡದೆ ಒಳ್ಳೆಯ ವಿಚಾರ ಶ್ರವಣಕ್ಕೆ ಅನುಕೂಲತೆಯಾಗಬೇಕು. ನಮ್ಮ ಧರ್ಮಶಾಸ್ತ್ರದಲ್ಲಿ ತತ್ವಶಾಸ್ತ್ರಗಳಲ್ಲಿ ಕೆಲವು ಒಳ್ಳೊಳ್ಳೆ ಶಬ್ದಗಳಿದೆ. ಆ ಶಬ್ದಕ್ಕೆ ಸರಿಯಾಗಿ ಅರ್ಥ ನಮಗೆ ತಿಳಿಯದಿರುವುದರಿಂದ ತಪ್ಪು ತಪ್ಪಾಗಿ ವರ್ತಿಸುತ್ತೆ. ಮೊದಲು ನೋಡಿ, ನಮ್ಮಲ್ಲಿ ಪೂಜೆ ಎಂಬ ಶಬ್ದ ಭಗವಂತನಲ್ಲಿ ಪೂಜ್ಯ ಭಾವ ಉಂಟು ಮಾಡ್ತಾ ಇತ್ತು, ಕೇಳುವವರಿಗೆ ರೋಮಾಂಚವಾಗ್ತಾ ಇತ್ತು, ಯಾವುದೋ ಒಂದು ಅಲೌಕಿಕವಾದ ಆನಂದ ಉಂಟಾಗ್ತಾ ಇತ್ತು ಪೂಜೆ ಎಂಬ ಶಬ್ದ ಕೇಳಿದರೆ. ಈಗ ಆ ಶಬ್ದ ನಾವು ಎಷ್ಟು ಕೆಡಿಸಿಕೊಂಡಿದ್ದೇವೆಂದ್ರೆ, ಮಕ್ಕಳು ಬಹಳ ತಂಟೆ ತಕರಾರು ಮಾಡಿದರೆ ತಾಯಂದ್ರು ಹೇಳ್ತಾರೆ, ಬಾ ಮನೆಗೆ ಮಾಡ್ತೇನೆ ನನಗೆ ಪೂಜೆ ಅಂತ. ಪೂಜೆ ಮಾಡೋದು ಅಂದ್ರೆ ಹಿಂಸೆ ಮಾಡೋದು, ಹೊಡೆಯೋದು, ಬಡಿಯೋದು ಅಂತ ಅರ್ಥ ಮಕ್ಕಳಿಗೆ ಹೇಳ್ಕೊಟ್ಟಿದೆ. ಆ ಮಕ್ಕಳು ದೊಡ್ಡವರಾದ ಮೇಲೆ ಮುದುಕ ಅಪ್ಪ ಅಮ್ಮನ ಕೋಣೆಯೊಳಗೆ ಹಾಕಿ ಕೂತ್ಕೋ ಮುದುಕ ಮಾಡ್ತೇನೆ ನಿಂಗೆ ಪೂಜೆ ಅಂತ.
ಯಾಕೆಂದ್ರೆ ಆ ಪೂಜೆ ಎಂಬ ಶಬ್ದದ ಅರ್ಥವನ್ನು ಕೆಡಿಸಿ ಅದಕ್ಕೆ ಅಪಾರ್ಥ ಮಾಡಿದ್ದಲ್ಲ, ಅನರ್ಥ ಮಾಡಿದ್ದು. ಎರಡನೇ ಒಂದು ಶಬ್ದ ಮಂಗಳಾರತಿ. ಇದು ಎಷ್ಟು ನಮಗೆ ಮೈ ಮರೆಸ್ತಾ ಇತ್ತು ಹಿಂದೆ. ಈ ಬೆಂಗಳೂರು ಮೈಸೂರು ಕಡೆ ಜನ ಅದನ್ನು ಇಷ್ಟು ಹಾಳು ಮಾಡಿಕೊಂಡಿದ್ದಾರೆ. ನಿನ್ನೆ ಬೀದಿಯಲ್ಲಿ ಸಿಕ್ಕಿದ ಅವನಿಗೆ ಚೆನ್ನಾಗಿ ಮಂಗಳಾರತಿ ಮಾಡಿಬಿಟ್ಟೆ. ಅಪಮಾನ ಮಾಡುವುದನ್ನು ಮಂಗಳಾರತಿ ಅಂತಲೂ, ಹಿಂಸೆ ಮಾಡುವುದನ್ನು ಪೂಜೆ ಅಂತಲೂ ಮಕ್ಕಳಿಗೆ ಹೇಳಿಕೊಟ್ರೆ ಆ ಮಕ್ಕಳಿಗೆ ನಾಳೆ ಎಂಥ ಸಂಸ್ಕಾರ ಬರ್ತದೆ. ಹಾಗೆ ಮಾಯೆ ಎಂಬ ಒಂದು ಪದ. ನಮ್ಮಲ್ಲಿ ಮಾಯೆ ಎಂಬ ಶಬ್ದಕ್ಕೆ ಇಷ್ಟು ತಪ್ಪು ಅರ್ಥ ಮಾಡಿದ್ದೇವೆ. ಮಾಯೆ ಅಂದರೆ ಇದ್ದದ್ದು ಇಲ್ಲವಾಗುವುದು, ಇಲ್ಲದ್ದು ಉಂಟಾಗುವುದು. ಇಂಥ ಐಂದ್ರಜಾಲಿಕವಾದ ವಂಚನೆಯ ಸಂಚಿನ ಸ್ವಭಾವಕ್ಕೆ ಮಾಯೆ ಮಾಯೆ ಅಂತೆ. ಶಾಸ್ತ್ರಗಳಲ್ಲಿ ಮಾಯಾಂ ಶಬ್ದಕ್ಕೆ ಅರ್ಥ ಏನು ಅಂದರೆ ಪರಮಾತ್ಮನ ಇಚ್ಛಾಶಕ್ತಿ ಅಂತ ಅರ್ಥ. ಜಯ, ಮಾಯಾ, ಕೃತಿ, ಶಾಂತ ಮೊದಲಾದ ಲಕ್ಷ್ಮೀದೇವಿಯರಿಗಿರುವ ಹೆಸರದು. ಮಾಯಾ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀದೇವಿ. ಆ ಲಕ್ಷ್ಮಿ ನಮಗೆ ಜ್ಞಾನಭಕ್ತ್ಯಾದಿಗಳು ಕೊಡತಕ್ಕಂಥವಳು. ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತನಿಗೆ ನಮ್ಮ ಕುರಿತು ಶಿಫಾರಸು ಮಾಡುವವಳು ತಾಯಿ ಅಂತ. ಮಾಯೆ ಎಂಬ ಶಬ್ದದ ಯಥಾರ್ಥ ಅರ್ಥ ನಾವು ಮರೆತು ಕೇವಲ ಐಂದ್ರಜಾಲಿಕವಾದ ಸ್ಥಿತಿಯನ್ನು ಮಾಯೆ ಅಂತ ತಿಳ್ಕೊಂಡಿದ್ದೇವೆ. ಮಾಯಾ ಅಂದ್ರೆ ಪರಮಾತ್ಮನ ಇಚ್ಛಾಶಕ್ತಿ. ದೇವರಲ್ಲಿ 3 ಶಕ್ತಿ ಇದೆ: ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಇದು ಭಗವಂತನಲ್ಲಿ ಪರಿಪೂರ್ಣವಾಗಿದೆ. ಜೀವನಾದ ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಇರುತ್ತದೆ. ಅದು 3 ಒಬ್ಬರ ಹತ್ರ ಇರುವುದಿಲ್ಲ. ಕೆಲವರಿಗೆ ಸ್ವಲ್ಪ ಜ್ಞಾನಶಕ್ತಿ ಇದೆ, ಕ್ರಿಯಾಶಕ್ತಿ ಇಲ್ಲ. ಕೆಲವರಲ್ಲಿ ಕ್ರಿಯಾಶಕ್ತಿ ಉಂಟು, ಇಚ್ಛಾಶಕ್ತಿ ಇಲ್ಲ. ಕೆಲವರಿಗೆ ಪ್ರಬಲವಾದ ಇಚ್ಛಾಶಕ್ತಿ ಇದೆ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇಲ್ಲ. ಇನ್ನು ಕೆಲವರಿಗೆ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಯಾವುದೂ ಇಲ್ಲ, ಜೀರ್ಣಶಕ್ತಿ ಮಾತ್ರ ಇರುತ್ತದೆ. ಅದು ಪ್ರಾಣಿಗಳಿಗೂ ಇರುತ್ತದೆ, ಮನುಷ್ಯನಿಗೆ ಮಾತ್ರ ಅಲ್ಲ. ಅಷ್ಟಕ್ಕೆ ಮಾತ್ರ ಮನುಷ್ಯ ಬದುಕಿದ ಅಂತ ಆಗಬಾರದು. ಅವನಲ್ಲಿ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳು ಜಾಗೃತವಾಗಬೇಕಾದ್ರೆ ಆ ಮಾಯಾಪತಿಯಾದ ಪರಮಾತ್ಮನ ಅನುಗ್ರಹ ಪಡೆಯಬೇಕು. ದೈವೀಘೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂತರಂತಿತೆ. ಭಗವಂತ ಹೇಳ್ತಾನೆ, ಎಲ್ಲಾ ಜೀವರಿಗೆ ಪ್ರತಿಬಂಧಕವಾಗಿರತಕ್ಕಂಥ ಮಾಯಾಶಕ್ತಿ ಇದು ನನ್ನದು. ಯಾರು ನನಗೆ ಶರಣು ಬರ್ತಾನೋ ಅವನನ್ನೇ ಮಾಯೆಯಿಂದ ನಾನು ಬಿಡುಗಡೆ ಮಾಡಿಬಿಡುತ್ತೇನೆ. ಅವನು ಬಂಧಮುಕ್ತನಾಗ್ತಾನೆ. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಅಷ್ಟ ಕಾರ್ಯವನ್ನು ಸರ್ವಶ್ರೇಷ್ಠನಾದ ಶ್ರೀಮನ್ನಾರಾಯಣ ಪರಮಾತ್ಮ ನಡೆಸುವ. ಅವನ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತದೆ. ನಾವು ನೀವು, ನಾ ಮಾಡಿದೆ ನೀ ಮಾಡಿದೆ ಅಂತ ವ್ಯವಹಾರಕ್ಕಾಗಿ ನಾನು ನೀನು ಅಂತ ಹೇಳೋದೇ ಹೊರತು ತನ್ನಿಂತಾನೇ ಆಗುವ ಪರಮಾತ್ಮನ ಸೃಷ್ಟಿಯ ವೈಚಿತ್ರ್ಯಗಳಲ್ಲಿ ಇದನ್ನು ನಾನು ಮಾಡಿದೆ ಅಂತ ಅಹಂಕಾರದ ಕೊಂಡಿ ತಗೊಂಡೋಗಿ ಹಚ್ಚುತ್ತೇವೆ. ಒಂದು ದೃಷ್ಟಾಂತ ನೋಡಿ. ಮನೆಯ ಹಿಂದೆ ಮಾವಿನ ಮರದಲ್ಲಿ ಮಾವಿನಕಾಯಿ ಬೆಳೆದು ನಿಂತಿದೆ. ಅಲ್ಲೇ ಬಿಟ್ಟರೆ ಯಾರಾದರೂ ಕದ್ದುಕೊಂಡು ಹೋದಾರು ಅಂತ ಆ ಮರದ ಯಜಮಾನ ಮಾವಿನಕಾಯಿ ತಂದು ಮನೆಯಲ್ಲಿ ಹಣ್ಣು ಮಾಡಲಿಕ್ಕಿಟ್ಟ. ಮತ್ತೆ ಪಕ್ಕದ ಮನೆಯವರು ಹೇಳಿದ, ಇದನ್ನು ನಾನು ಹಣ್ಣು ಮಾಡ್ತೀನಿ. ಇವ ಏನು ಹಣ್ಣು ಮಾಡೋದು? ತನ್ನಷ್ಟಕ್ಕೆ ಹಣ್ಣು ಆಗೋದು. ಇವ ಏನು ಮಾಡಬೇಕಾದಿಲ್ಲ. ಇವ ಮಾಡಬೇಕಾದ್ದೇನಂದ್ರೆ ಆಗಾಗ ಹೋಗೋದು, ಮುಟ್ಟೋದು, ಮೂಸೋದು, ಹಿಚ್ಕೋದು ಇದೆಲ್ಲ ಮಾಡಬಾರ್ದು ಅಷ್ಟೇ. ಇವನಷ್ಟಕ್ಕೆ ಇವ ಕೂತ್ರೆ ಅದು ತನ್ನಷ್ಟಕ್ಕೆ ಹಣ್ಣಾಗ್ತದೆ. ಇವ ಏನು ಪ್ರಯತ್ನ ಮಾಡಬೇಕು ಅಂತಿಲ್ಲ. ಯಾವಾಗದು ಹಣ್ಣಾಯಿತೋ ಪರಿಮಳ ಬರ್ತಾ ಇದೆ. ಮಕ್ಕಳು ಹೇಳಿದ್ರು,
ಮಾವಿನಕಾಯಿ ಹಣ್ಣಾಗಿದೆ ಅಪ್ಪ, ಇವತ್ತು ತಿನ್ನೋಣವೇ? ಇವತ್ತು ಬೇಡವಾ, ಅದು ಒಳ್ಳೆ ಹಣ್ಣಾಗಲಿ, ಆಮೇಲೆ ತಿನ್ನೋಣ. ಈಗ ತಿನ್ಲಿಕ್ಕೆ ಶುರು ಮಾಡೋದು ಯಾವಾಗ ಅಂದ್ರೆ ಅದು ಕೊಳಿಲಿಕ್ಕೆ ಶುರು ಆದ್ಮೇಲೆ. ಯಾವ ಹಣ್ಣು ಮೊದಲು ಕೊಳತಿದೆಯೋ ಅದು ಮೊದಲು ತಿನ್ನೋದು, ಇನ್ನೊಂದು ತಿನ್ಬೇಕಾದ್ರೆ ಇನ್ನೊಂದು ಕೊಳಿಬೇಕು. ಒಳ್ಳೆ ಹಣ್ಣಿದ್ರು ತಿನ್ನೋದು ಹಣೆಯಲ್ಲಿ ಬರೆದಿರೋದಿಲ್ಲ. ಈ ಎಲೆ ಅಡಿಕೆ ತಿನ್ನುವವರು ನೋಡಿ, ಅವರು ಒಣಗಿದ ಎಲೆ ಮೊದಲು ತಿನ್ನೋರು, ಹಾಳಾಗ್ತದೆ ಅಂತ. ಹೀಗಾಗಿ ಕೊನೆಯ ತನಕ ಒಣಗಿದ್ದೇ ತಿನ್ನೋದು, ಎಳೆದು ಸಿಗೋದಿಲ್ಲ. ಇಂಥ ಸ್ಥಿತಿ ಬರ್ತದೆ. ಒಂದು ಮಾವಿನ ತುಂಡು ಮಾಡಿ ಯಾರಿಗೂ ಕೊಟ್ಟಾಗ ಬಾಯಲ್ಲಿಟ್ಟು ಬಹಳ ಸಿಹಿ ಇದೆ, ಎಲ್ಲಿಂದ ತಂದ್ರಿ? ನೀವು ಹೇಳ್ತಾನೆ, ನಿಮಗೆಲ್ಲ ಸಿಗ್ತಕ್ಕಂಥದ್ದಲ್ಲ, ಇದು ನಾನು ಮನೆಯಲ್ಲಿ ತಂದಿಟ್ಟು ಹಣ್ಣು ಮಾಡಿದ್ದು. ಇವ ಏನ್ ಮಾಡಿದ್ದ ಅದಕ್ಕೆ? ಇದಕ್ಕೆ ಮಾತ್ರ ಅಲ್ಲ, ದಿನ ಬೆಳಗಾದ್ರೆ ಉರುಳುವ ಕೋಟಿ ಕೋಟಿ ಕುಸುಮಗಳು, ಗದ್ದರಿಸುವ ಗುಡುಗು, ಶಳವೆಂಚು ಬೀಸುವ ಗಾಳಿ, ಕರಬಿಗಿದ ನಭಾ, ಬಾಯಿ ತೆರೆಯದಿರುವ ತಿರೆ, ಅಂತರಿಕ್ಷ ಲಕ್ಷ ಲಕ್ಷ ಗ್ರಹತಾರಿಕಾ ನಿಹಾರಿಕೆಗಳನ್ನ ನಾವು ನೀವು ಮಾಡಿದ್ವೋ, ನಾವು ನೀವು ನಡೆಸಿದ್ದೋ? ಬಹುಚಿತ್ರ ಜಗದ್ಬಹುದಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಮಧ್ವಾಚಾರ್ಯರು ಹೇಳ್ತಾರೆ, ಬಹುಚಿತ್ರ ಜಗದ್ಬಹುದಾಕರಣಾತ್. ಎಂಥ ವೈವಿಧ್ಯಮಯ ಮಾತು, ಒಂದರ ಹಾಗೆ ಒಂದಿಲ್ಲ, ಒಂದರಲ್ಲೂ ಕುಂದಿಲ್ಲ. ಬಹುಚಿತ್ರ ಜಗದ್ಬಹುದಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಈ ಚಿತ್ರ ವಿಚಿತ್ರವಾದ ಸೃಷ್ಟಿ ಮಾಡಿದ ಪರಮಾತ್ಮ ನೀನೆಂಥ ಆಶ್ಚರ್ಯವಪ್ಪ, ನೀನೆಂಥ ಆನಂದನೋ. ದೇವರು ಬರೀ ಆಶ್ಚರ್ಯವಲ್ಲ, ಆಶ್ಚರ್ಯೋ ಭಗವಾನ್ ವಿಷ್ಣು, ಆದರೆ ಅದ್ರ ಜೊತೆಗೆ ಆನಂದವಿದೆ. ಆಶ್ಚರ್ಯ ಬೇರೆ, ಆನಂದ ಬೇರೆ. ನಮಗದು ಗೊತ್ತಿಲ್ಲದಿರುವುದರಿಂದ ಆಶ್ಚರ್ಯವನ್ನೇ ಆನಂದ ಅಂತ ತಿಳ್ಕೊಳ್ತೇವೆ. ಆಶ್ಚರ್ಯವು ಆನಂದವಲ್ಲ. ಊರಿಗೆ ಸರ್ಕಸ್ ಕಂಪನಿ ಬಂದರೆ ಜನ 500 ರೂಪಾಯಿ ಟಿಕೆಟ್ ಕೊಟ್ಟು ಸರ್ಕಸ್ ನೋಡ್ಲಿಕ್ಕೆ ಹೋಗ್ತಾರೆ, ಪ್ರಾಣಿಗಳ ಆಟ ನೋಡ್ಲಿಕ್ಕೆ ಹೋಗೋರು. ಆದ್ರೆ ಈ ತನಕ ಒಂದು ಪ್ರಾಣಿಯು ಮನುಷ್ಯನನ್ನು ನೋಡ್ಲಿಕ್ಕೆ ಬಂದದ್ದಿಲ್ಲ. ಆ 500 ಟಿಕೆಟ್ ಕೊಟ್ಟು ಮುಂದೆ ಕೂತಿರ್ತಾರೆ. ಆ ಸರ್ಕಸ್ ಕಂಪನಿಯಲ್ಲಿ ಬೋನಿನಿಂದ ಒಂದು ಹುಲಿಯನ್ನು ಹೊರಕ್ಕೆ ಬಿಡ್ತಾರೆ. ಆ ಹುಲಿ ಬಂದು ಬಾಯಿ ತೆರೆದು ಘರ್ಜಿಸುವಾಗ ಈಗ ಮುಂದೆ ಕೂತವರಿಗೆ ಆನಂದ ಆದ್ದೋ? ಆ ಹುಲಿ ಘರ್ಜನೆ ಕೇಳುವಾಗ ಹೆಂಡತಿ ಗಂಡನಿಗೆ ಹೇಳಿದ್ಲು, ನಾನು ನಿಮಗೆ ಹೇಳಿದ್ದೆ ಫಸ್ಟ್ ಕ್ಲಾಸ್ ಟಿಕೆಟ್ ಬೇಡ ಅಂತ, ನೀವು ಕೇಳಲಿಲ್ಲ. ಯಾಕೆ? ಮೊನ್ನೆ ಅವಳು ಪೇಪರ್ಲ್ಲಿ ಓದಿದ್ಲು, ಯಾವುದೋ ಒಂದು ಹುಲಿ ಸರ್ಕಸ್ ಕಂಪ್ನಿದ ಹೊರಕ್ಕೆ ಓಡಿ ಬಂದಿತ್ತು ಅಂತ ಓದಿದ್ಲು. ಸರ್ಕಸ್ ನೋಡುವಾಗ ಒಂದು ಹೆಜ್ಜೆ ಹೊರಗಿಟ್ಟೆ ನೋಡೋದು, ಎಲ್ಲಾದರೂ ಈಚೆಗೆ ಬಂದ್ರೆ ಆಚೆಗೆ ಹೊಡುವ ತಯಾರಿ ಮಾಡ್ಕೊಂಡು. ಆಶ್ಚರ್ಯವನ್ನು ಓಡಿಸ್ತದೆ, ಆನಂದನನ್ನು ಒಟ್ಟಿಗೆ ಕೂಡಿಸ್ತದೆ. ದೇವರೊಂದು ಆನಂದಮಯ ಸ್ವರೂಪವಾದ್ರಿಂದ ನಮ್ಮನ್ನೆಲ್ಲ ಒಂದು ಕಡೆ ಪೋಣಿಸುವ ವಸ್ತು ಅದು ಭಗವಂತ. ಭಗವಂತನನ್ನ ಅತ್ಯಂತ ಭಕ್ತಿ ಪ್ರೇಮದಿಂದ ಶರಣು ಹೋಗತಕ್ಕಂಥ ವ್ಯಕ್ತಿ ದೇವಾಲಯ ಹೇಗಿಡುತ್ತೆಯೋ ಹಾಗಿರುತ್ತೇನೆ. ನೀನ್ ನನ್ನ ಪಾಲಿಗೆ ನನ್ನ ಕರ್ಮಕ್ಕೆ ಫಲರೂಪವಾದ ಪ್ರಾರಬ್ಧ ಏನು ಕೊಟ್ಟಿದ್ಯೋ ಅದನ್ನು ಅನುಭವಿಸ್ತಾ ಇರ್ತೇನೆ. ಇಲ್ಲಿ ಸುಖ ದುಃಖದ ಕಲ್ಪನೆ ಇಲ್ಲ. ಇದನ್ನು ದಾಸರು ವರ್ಣಿಸ್ತಾರೆ. ಬರೆದೀತು ಪ್ರಾಚೀನದಲ್ಲಿ, ಬರೆದೀತು ಪ್ರಾಚೀನದಲ್ಲಿ, ಹಾಗೆ ಇರಬೇಕು ಸಂಸಾರದಲ್ಲಿ. ಹಾಗೆ ಬರೆದೀತು ಪ್ರಾಚೀನದಲ್ಲಿ, ಹಾಗೆ ಇರಬೇಕು ಸಂಸಾರದಲ್ಲಿ. ಈ ಮೊದಲನೇ ಚರಣದಲ್ಲಿ ದಾಸರು ಹೇಗೆ ಬರೆದೀತು ಪ್ರಾಚೀನದಲ್ಲಿ, ಹಾಗೆ ಇರಬೇಕು ಸಂಸಾರದಲ್ಲಿ. ಪ್ರಾಚೀನ ಅಂದ್ರೆ ಪ್ರಾರಬ್ಧ, ಇದನ್ನು ಬದಲಿಸಲಿಕ್ಕಾಗೋದಿಲ್ಲ ಅಂತ ನಮ್ಮಲ್ಲಿ ಸಿದ್ಧಾಂತ. ಪ್ರಾರಬ್ಧ ಅಂದ್ರೆ ನಾವು ಹಿಂದೆ ಮಾಡಿದ ಕರ್ಮಕ್ಕೆ ಈಗ ಸಿಕ್ಕಿದ ಫಲ. ನಾವು ಹಿಂದೆ ಮಾಡಿದ ಕರ್ಮ ಅಂದ್ರೆ ಭೂತಕಾಲ. ಭೂತಕಾಲವನ್ನು ಬದಲಿಸಲಿಕ್ಕಾಗೋದಿಲ್ಲ. ಎಷ್ಟೇ ಸ್ವಾತಂತ್ರ್ಯ ಇರಲಿ, ಭೂತಕಾಲವನ್ನು ಬದಲಿಸಲಿಕ್ಕಾಗೋದಿಲ್ಲ. ಒಬ್ಬನಿಗೆ ಇಂಥ ಮನೆ ಬೇಕು ಅಂತ ಆರಿಸಿಕೊಳ್ಳಬಹುದು,
ಇಂಥವಳೇ ಪತ್ನಿ ಬೇಕು ಅಂತ ಆರಿಸ್ಕೊಳ್ಬಹುದು, ಇಂಥ ತಿಂಡಿ ತಿನ್ನಿಸಬೇಕು ಅಂತ ಆರಿಸ್ಕೊಳ್ಬಹುದು, ಇಂಥ ಬಟ್ಟೆ ಬರಬೇಕು ಅಂತ ಆರಿಸ್ಕೊಳ್ಳಬಹುದು. ಎಲ್ಲ ಸ್ವಾತಂತ್ರ್ಯ ಉಂಟವನಿಗೆ. ಆದರೆ ನನಗಿಂಥವಳೇ ತಾಯಿ ಆಗಬೇಕು ಅಂತ ಆರಿಸಿಕೊಳ್ಳುವ ಅಧಿಕಾರವನಿಗುಂಟ? ಅವ ಹುಟ್ಟುವ ಮೊದಲೇ ಆದ ನಿರ್ಣಯ ಅದು. ಇವ ಆರಿಸಿಕೊಂಡದ್ದಲ್ಲ. ಇವ ಯಾರ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾನೋ ಅವಳೇ ಇವನ ತಾಯಿ. ಹುಟ್ಟಿ ಬಂದ ಮೇಲೆ ನಂಗೆ ಸ್ವಾತಂತ್ರ್ಯ ಉಂಟು ಅಂತ ನಮ್ಮ ಕಪ್ಪಗಿರುವ ಅಮ್ಮ ಬೇಡ, ಬೆಳ್ಳಗಾದ್ಬೇಕು ಅಂತ ಏನು ಬದಲಿಸ್ಕೊಳ್ಳಿಕ್ಕಾಗೋಲ್ಲ. ಅಲ್ಲಿನ ಸ್ವಾತಂತ್ರ್ಯ ಏನು ಕೆಲಸ ಮಾಡ್ತದೆ? ಅಲ್ಲಿನ ಪ್ರಯತ್ನ ಏನಿರ್ತದೆ? ಹಾಗಾದ್ರೆ ಭೂತಕಾಲವನ್ನು ಬದಲಿಸ್ಲಿಕ್ಕಾಗೋದಿಲ್ಲ. ಅದಕ್ಕೆ ಪ್ರಾರಬ್ಧ ಅಂದ್ರೆ ಆಗಿ ಹೋದ್ದು, ಅದನ್ನು ಅನುಭವಿಸಲೇಬೇಕೇ ಹೊರತು ತಪ್ಪಿಸಿಕೊಳ್ಳುವ ಮಾರ್ಗ ಇಲ್ಲ. ನೀ ಪ್ರಾರಬ್ಧನ ಒಂದು ಕಡೆ ತಪ್ಪಿಸ್ಕೊಂಡ್ರೆ ಇನ್ನೊಂದು ಕಡೆ ಹಿಡಿಯುತ್ತದೆ, ಇನ್ನೊಂದು ಕಡೆ ತಪ್ಪಿಸ್ಕೊಂಡ್ರೆ ಮತ್ತೊಂದು ಕಡೆ ಹಿಡಿಯುತ್ತದೆ. ಒಬ್ಬ ತುಪ್ಪದ ವ್ಯಾಪಾರಿ ಇದ್ದನಂತೆ. ಅವ ಈ ಕೆಟ್ಟ ತುಪ್ಪವನ್ನು ಮಾರಿ ಸಾರ್ವಜನಿಕರ ಆರೋಗ್ಯ ಹಾಳು ಮಾಡಿದ್ದಾರೆ ಅಂತ ಆರೋಗ್ಯ ಇಲಾಖೆಯವರ ಆ ತುಪ್ಪದ ವ್ಯಾಪಾರಿಯನ್ನು ತಂದು ನ್ಯಾಯಾಲಯದಲ್ಲಿ ನಿಲ್ಲಿಸಿ ಅವನಿಗೆ ಶಿಕ್ಷೆ ತಾನೇ ಸಾರಿದರು. ಅಲ್ಲಿ ಮುಖ್ಯ ನ್ಯಾಯಾಧೀಶರು ನೋಡ್ತಾರೆ, ಸ್ವಲ್ಪ ವಯಸ್ಸಾಗಿದೆ ಈ ಮುದುಕನಿಗೆ, ಆದರೆ ಶಿಕ್ಷೆ ಅನುಭವಿಸಬೇಕಾಗ್ತದೆ ಎಂಬುದಾಗಿ 3 ವಿಧವಾದ ಶಿಕ್ಷೆ ಹೇಳಿದರು. ನೋಡ್ತಮ್ಮ, ನೀನು ಯಾವ ತುಪ್ಪ ಮಾರಿದ್ಯೋ ಆ ತುಪ್ಪ ಒಂದು ಅರ್ಧ ಲೋಟ ಕೋರ್ಟ್ನಲ್ಲಿ ನಮ್ಮ ಕಣ್ಣು ಮುಂದೆ ಕುಡಿಬೇಕು. ನೀನು ಜನರಿಗೆ ತಿನ್ನಿಸಿದ್ಯಲ್ಲ ಅದನ್ನು ಕುಡಿಬೇಕು. ಅದಾಗದಿದ್ರೆ 100 ಚಡಿ ಏಟು ತಿನ್ಬೇಕು, ಬೆತ್ತದ ಏಟು ಪೆಟ್ಟು. ಅದಾಗದಿದ್ರೆ 100 ರೂಪಾಯಿ ದಂಡ ತೆರಬೇಕು. ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ಆರಿಸಿಕೋ. ಮುದುಕ ಆಲೋಚನೆ ಮಾಡ್ತಾನೆ, ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡು ಕೊಡೋದು ಹೇಗೆ? ಪೆಟ್ಟು ತಿನ್ಲಿಕ್ಕೆ ಆಗೋದಿಲ್ಲ, ವಯಸ್ಸಾಗಿದೆ. ತುಪ್ಪ ಹೇಗಾದ್ರೂ ನಂದೆ, ನಾನೇ ತಿಂತೀನಿ ಅಂತ. ಕೋರ್ಟ್ನಲ್ಲಿ ಕುಡಿಯಬೇಕಾದ ಅರ್ಧ ಲೋಟ ತುಪ್ಪ, ಕೈಯಲ್ಲಿ ತುಪ್ಪ ಹಿಡ್ಕೊಂಡು ಮೂಗು ಮುಚ್ಚಿಕೊಂಡು ಬಾಯಿಗೆ ಹಾಕಿದ್ರೆ ಕರುಳೇ ಕಿತ್ತು ಬರುವಷ್ಟು ವಾಂತಿ ಆಯಿತು. ಮುದುಕ ಹೇಳಿದ, ನ್ಯಾಯಾಧೀಶರೇ, ತುಪ್ಪ ತಿನ್ನೋದು ಸಾಧ್ಯ ಅಲ್ಲ, ಪೆಟ್ಟು ತಿಂತೇನೆ ಅಂತ. ಹೊಡೆಯವನಿಗೆ ಪೆಟ್ಟು ಅಂತ 100 ಪೆಟ್ಟು ತಿನ್ಬೇಕವ. ಒಂದು 25 ಪೆಟ್ಟು ಬೀಳುವಾಗ ನಡಿಗೆ ಹೋಗ್ಬಿಟ್ಟ, ಪೆಟ್ಟು ತಿನ್ಲಿಕ್ಕಾಗೋದಿಲ್ಲ, ದುಡ್ಡು ಕೊಡ್ತೇನೆ. ಮೊದಲೇ ದುಡ್ಡು ಕೊಟ್ಟಿದ್ರೆ ತುಪ್ಪ ತಿನ್ನೋದು ಪೆಟ್ಟು ತಿನ್ನೋದು ತಪ್ಪುತ್ತಾ ಇತ್ತು. ಈಗ ತಪ್ಪಿಸ್ಕೊಳ್ಬೇಕು ಅಂತ ಹೋಗಿ ತುಪ್ಪುವುದಿಂದ ಪೆಟ್ಟುವುದಿಂದ ದುಡ್ಡು ಕಳ್ಕೊಳ್ತ. ನೀನು ಪ್ರಾರಬ್ಧವನ್ನು ಬಿಡಿಸ್ಕೊಳ್ಳಿಕ್ಕಾಗೋದಿಲ್ಲ. ಇದು ಇಲ್ಲಿ ಬಿಟ್ಟರೆ ಅಲ್ಲಿ, ಅಲ್ಲಿ ಬಿಟ್ಟರೆ ಇಲ್ಲಿ ಅವಶ್ಯ ಹಿಡಿಯುತ್ತದೆ. ಆದ್ರಿಂದಾಗಿ ನೀನು ಆ ಸುಖ ದುಃಖ ಪ್ರಾರಬ್ಧಗಳಿಗೆ ಕದಲದೆ ಭಗವಂತ ಇದು ನೀನು ಕೊಟ್ಟದ್ದು ಅಂತ ಹೇಳ್ಕೊಂಡು, ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದು ಓಡಿದ ಹಾಗೆ. ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದು ಓಡಿದ ಹಾಗೆ ಇರಬೇಕು ಸಂಸಾರದಲ್ಲಿ. ಸುಖ ದುಃಖಗಳಿಗೆ ಕದಲದೆ ನೀನು ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸಿದ್ಧನಾಗಬೇಕು. ಎಷ್ಟು ಪ್ರೀತಿಯಿಂದ ಸಂಸಾರ ಕಟ್ಟಿಕೊಂಡು ಬರ್ತೀಯೋ ಅಷ್ಟೇ ಪ್ರೀತಿಯಿಂದ ಬಿಟ್ಟು ಹೊರಡಲು ಸಿದ್ಧನಾಗಬೇಕು. ಅದಕ್ಕೆ ಚಿಕ್ಕ ಮಕ್ಕಳ ದೃಷ್ಟಾಂತ ಕೊಟ್ಟು ದಾಸರು ಹೇಳ್ತಾರೆ, ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದು ಓಡಿದರು. ಆ ಸಣ್ಣ ಮಕ್ಕಳು ಮಣ್ಣಿನ ರಾಶಿಯಲ್ಲಿ ಬಿಟ್ಟು ಮನೆ ಕಟ್ಟಿ ಆಟವಾಡ್ತಾರೆ. ಬಿರು ಬಿಸಿಲಲ್ಲಿ ಬಿದ್ದು ಆ ಮಣ್ಣಿನಿಂದ ಮನೆ ಕಟ್ಟಿ ಆಟವಾಡಿ ನಿನ್ನ ಮನೆ ನನ್ನ ಮನೆ ಅಂತ ಆಟವಾಡ್ತಾ ಇರ್ತಾವೆ. ಮಧ್ಯಾಹ್ನ 1 ಗಂಟೆ ಆಗಿದೆ, ತಾಯಿ ಕರೀತಾಳೆ, ನಿಮ್ಮ ಆಟ ಸಾಕೋ, ಊಟಕ್ಕೆ ಬನ್ರೋ ಅಂತ ಕರೀತಾಳೆ. ಆಗ ಮಕ್ಕಳಿಗೆ ಗೊತ್ತಾಗ್ತದೆ, ನಾವು ಕಟ್ಟಿದ ಮನೆ ಆಟಕ್ಕೆ, ನಮ್ಮ ಅಮ್ಮ ಕರೆಯುವ ಮನೆ ಊಟಕ್ಕೆ. ಆಟದ ಮನೆಯಲ್ಲಿ ಊಟ ಸಿಗೋದಿಲ್ಲ ಅಂತ ಮಕ್ಕಳಿಗೆ ಗೊತ್ತಿದೆ. ತಾಯಿ ಕರೆದ ಕ್ಷಣ ತಾವೇ ಕಟ್ಟಿದ ಮನೆಯನ್ನು ತುಳಿದು ಎಲ್ಲ ಕೆಡದು ಮಣ್ಣನ್ನು ಮಂಡಲು ಸೇರಿಸಿ ಹೋ ಅಂತ ಮಕ್ಕಳು ಬೊಬ್ಬಿಟ್ಟು ಓಡಿ ಹೋದ್ರು. ಅಲ್ಲೇ ಒಬ್ಬ ಮುದುಕ ಕೂತಿದ್ದ ಅಜ್ಜ. ಅವ ಕೇಳಿದ, ಮಕ್ಕಳೇ, ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ರಿ, ಅದನ್ನು ತುಳಿದು ಹಾಳು ಮಾಡಿ ಹೋದ್ರಲ್ಲ, ನಿಮಗೆ ಎಷ್ಟು ದೊಡ್ಡ ನಷ್ಟ. ಮಕ್ಕಳು ಹೇಳಿದ್ರು, ಅಜ್ಜ ನಮ್ಗೆ ನಷ್ಟಕ್ಕೆ ಇಷ್ಟ ಇಲ್ಲ, ನಮಗೆ ಮನೆ ಕಟ್ಟೋದು ಒಂದು ಆಟ, ಅದನ್ನು ಹಾಳು ಮಾಡೋದು ಇನ್ನೊಂದು ಆಟ ಅಷ್ಟೇ.
ಆಟಕ್ಕಾಗಿ ಕಟ್ಟಿದ್ದೇವೆ, ಆಟಕ್ಕಾಗಿ ಕಡಿವಿದ್ದೇವೆ, ಲಾಭ ನಷ್ಟದ ಪ್ರಶ್ನೆ ಇಲ್ಲ ಅಂತ. ಇದರರ್ಥ ಎಷ್ಟು ಪ್ರೀತಿಯಿಂದ ನಾವು ಹೆಂಡತಿ ಮಕ್ಕಳು ಮನೆ ಅಂತ ಕಟ್ಟಿಕೊಂಡು ಬರ್ತೇವೋ ಅಷ್ಟೇ ಪ್ರೀತಿಯನ್ನು ಬಿಟ್ಟು ಹೊರಡಬೇಕು. ಜಗತ್ತಿನ ಸತ್ಯ. ಪ್ರತಿಯೊಂದು ವಸ್ತುವಿಗೂ ನಮಗೆ ವಿಯೋಗ ಇದೆ. ಸಾವನ್ನು ಯಾರೂ ಎಂದೂ ತಪ್ಪಿಸಿಕೊಳ್ಳೋದು ಸಾಧ್ಯವಲ್ಲ. ಆದರೆ ಮನುಷ್ಯನಿಗೆ ಯಾವಾಗ ಸಾವು ಬಂದರೂ ಬೇಡ ಅನ್ನಿಸ್ತದೆ. 99 ವರ್ಷದ ಮುದುಕ ಸತ್ತರೆ ಪತ್ರಿಕೆಯಲ್ಲಿ ಬರ್ತದೆ ಶೋಚನೀಯ ಮರಣ, ಇನ್ಯಾವಾಗ ಸಾಯೋದು ಅಂತ ಹೇಳಿ. ಈಗ 99 ವರ್ಷದ ಮುದುಕ ಸತ್ತರೆ ಅದು ಶೋಚನೀಯವೇ? ಅದು ಶೋಚನೀಯ ಅಲ್ಲ, ಯೋಚನೀಯ. ಇಷ್ಟು ಕಾಲ ಹ್ಯಾಂಗ್ ಬದುಕಿದ ಅಂತ ಆಲೋಚನೆ ಮಾಡಬೇಕಾಗ್ತದೆ. ನಮಗೆ ಸಾವು ಯಾವಾಗ ಬಂದರೂ ಬೇಡ ಅನ್ನಿಸ್ತದೆ. ಸಾವನ್ನು ಮುಂದೂಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಒಂದಿನ ಸತ್ಯವಾದ ವಸ್ತು ದೇಹ ವಿಯೋಗ. ಬೆಳೆಸ್ಕೊಂಡು ಬಾ, ಅವಶ್ಯವಾಗಿ ನಷ್ಟವಾಗಲ್ಲ. ಆದರೂ ಈ ದೇಹದ ಇಂದ್ರಿಯಗಳಿಗೆ ಜಗಳ ಉಂಟು. ನಾನು ಹೆಚ್ಚು ನಾನು ಹೆಚ್ಚು ಜಗಳಾಡ್ತಾ. ಈ ಒಳಗ ಪ್ರಾಣ ಚೈತನ್ಯ ಇರುವಾಗ ನಿನ್ನ ಎಲ್ಲ ಕೃತಿ ನಡೆಯುತ್ತದೆ. ಆ ಮುಖ್ಯ ಪ್ರಾಣನಿದ್ದರೇನೆ ಎಲ್ಲಾ ಜೀವರಿಗೂ ಜಗಚೇಷ್ಟಕ್ಕೆ ಕಾರಣೀಭೂತನಾಗಿ ಕರಚರಣಾದ ಅವಯವಗಳೆಲ್ಲ ಅವ ನಡೆಸುವ. ಅವ ಬರೇ ಪ್ರಾಣನಲ್ಲ, ಮುಖ್ಯ ಪ್ರಾಣ ಅವ. ಉಳಿದ ಪಂಚಪ್ರಾಣಗಳ ಜೊತೆಗೆ ನಾವು ಬದುಕುತ್ತೇವೆ. ಕೈ ಕಾಲು ಕಣ್ಣು ತನ್ನ ಕೆಲಸ ತಾನು ಮಾಡುವಾಗ ನಾನು ಮಾಡ್ತೇವಂತೆ. ಒಮ್ಮೆ ಇಂದ್ರಿಯಗಳಿಗೆಲ್ಲ ಜಗಳವಾಯ್ತಂತೆ. ಕಣ್ಣು ಹೇಳುತ್ತದೆ ನಾನೇ ಶ್ರೇಷ್ಠ, ನಿಮಗೆ ಪ್ರಪಂಚದ ಗುರುತು ಮಾಡಿಸಿದ್ದು ನಾನು, ಎಲ್ಲ ಜಗತ್ತು ತೋರಿಸಿದ್ದು ನಾನು, ಆದ್ರಿಂದ ಕಣ್ಣು ನಾನು ಶ್ರೇಷ್ಠ ಅಂತ ಹೇಳ್ತದೆ. ಕಿವಿ ಹೇಳುತ್ತದೆ ನಿನಗಿಂತ ನಾನೇ ಶ್ರೇಷ್ಠ, ಯಾಕಂದ್ರೆ ನೀನು ಜಗತ್ತು ನೋಡಿರಬಹುದು, ಅದು ಏನು ಅಂತ ನಿಂಗೆ ಯಾರೋ ಹೇಳಿರ್ಬೇಕು. ಕೇಳಿ ತಿಳಿದದ್ದು ಪ್ರಪಂಚ ಹೊರತು ನೋಡಿ ತಿಳಿದದ್ದಲ್ಲ. ಆದ್ರಿಂದಲೇ ಈ ಕಣ್ಣೇ ನಿನಗಿಂತ ಕಿವಿಯಾದ ನಾನೇ ಹೆಚ್ಚು. ಯಾಕಂದ್ರೆ ಕಣ್ಣಿಗೆ ಕಾಡಿಗೆ ಹಚ್ಚುತ್ತಾರೆ, ಕಿವಿಗೆ ಚಿನ್ನ ಹಾಕ್ತಾರೆ. ಕಿವಿ ಹೇಳ್ತದೆ ನಾನೇ ಹೆಚ್ಚು. ಮೂಗು ಹೇಳ್ತದೆ ನನ್ನನ್ನು ಮರೆತು ಬಿಟ್ರೇನು, ನಿಮ್ಮ ಮುಖದ ಮೇಲೆ ನಾನಿರೋದೇ ನಿಮ್ಮ ಸೌಂದರ್ಯಕ್ಕೆ ಕಾರಣ. ಮೂಗೇನಾದ್ರೂ ವ್ಯತ್ಯಾಸ ಆದ್ರೆ ಯಾರವನು ಚಂದ ಅಂತ ಹೇಳ್ತಾರೆ. ನಿನಗೆ ರೂಪ ಲಕ್ಷಣ ಎಲ್ಲ ಕೊಟ್ಟದ್ದು ನಾನು, ಆದ್ರೆ ನಾನೇ ಹೆಚ್ಚು ಅಂತ ಮೂಗು ಹೇಳ್ತಾ ಇದೆ. ನಾಲಿಗೆ ಹೇಳ್ತಾ ಇದೆ ನನ್ನನ್ನು ಮರೆತೇ ಬಿಟ್ರೇನು, ಎಲ್ಲಾ ವಿಧವಾದ ರಸಜ್ಞಾನ ನಿಮಗುಂಟು ಮಾಡುವವ ನಾನು. ಕೈ ಹೇಳ್ತದೆ ಎಲ್ಲ ಕೆಲಸ ಮಾಡುವ ಕರ್ಮ ಮಾಡುವವ ನಾನು. ಕಾಲು ಹೇಳ್ತದೆ ನಿಮ್ಮನ್ನು ಹೊತ್ತುಕೊಂಡೆಲ್ಲ ತಿರುಗಾಡಿದ್ದು ನಾನು. ಹೀಗೆ ಇಂದ್ರಿಯಗಳಿಗೆ ಪರಸ್ಪರ ಜಗಳ ಉಂಟಾಗಿ ನಾನು ಹೆಚ್ಚು ಅಂತ ಜಗಳಾಡುವಾಗ ಮುಖ್ಯ ಪ್ರಾಣ ದೇವರು ಹೇಳಿದ್ರಂತೆ, ನೀವು ಸುಮ್ಮನೆ ಜಗಳಾಡೋದು ಬೇಡ, ನೀವು 2 ತಿಂಗಳು ರಜಾ ಹಾಕೊಂಡು ಹೋಗಿ, ನಡೀತೋದಿಲ್ವ ನೋಡೋಣ ಅಂತ. ಮೊದಲು ಕಣ್ಣು 2 ತಿಂಗಳು ರಜಾ ಹಾಕಿ ಹೋಯ್ತು. ಏನ್ ತೊಂದರೆ ಆಗಲಿಲ್ಲ. ಎಲ್ಲ ಸಿನಿಮಾ ಮಂದಿರ ಖಾಲಿ. ಕಣ್ಣು ಹೋದ್ರಿಂದ ಏನು ಅಪಾಯ ಆಗಲಿಲ್ಲ. ಹೆಣ್ಣು ಮಕ್ಕಳು ಧೈರ್ಯವಾಗಿ ಬೀದಿಯಲ್ಲಿ ತಿರುಗಾಡಬಹುದು, ಏನ್ ತೊಂದರೆ ಆಗ್ತಿಲ್ಲ. ಕಣ್ಣು 2 ತಿಂಗಳು ರಜೆ ಹಾಕಿ ಹೋಗಿ ಮತ್ತೆ ಬಂತು. ಕಿವಿ ಹೋಯ್ತು, 2 ತಿಂಗಳು ರಜೆ ಹಾಕಿ ಶಾಂತವಾಗಿದ್ದಾನೆ. ಯಾವ ಆರ್ಕೆಸ್ಟ್ರೂ ಕೇಳಿಸೋದಿಲ್ಲ, ಯಾವ ಸಿನಿಮಾ ಗೀತೆಗಳು ಕೇಳಿಸೋದಿಲ್ಲ. ಹೆಂಡತಿ ಎಷ್ಟು ಬೈದರೂ ಪರಿಣಾಮ ಇಲ್ಲ. ಹೀಗಾಗಿ ಕಿವಿ 1-2 ತಿಂಗಳು ಹೋದರೂ ಕೂಡ ಏನ್ ತೊಂದರೆ ಆಗಲಿಲ್ಲ, ಶಾಂತವಾಗಿತ್ತು. ಆಮೇಲೆ ಕಿವಿ ಬಂತು, ಮೂಗು ಹೋಯ್ತು. 1-2 ತಿಂಗಳು ರಜೆ ತಕೊಂಡು ಏನ್ ತೊಂದರೆ ಆಗಲಿಲ್ಲ. ಮುನ್ಸಿಪಾಲಿಟಿ ಅವ್ರಿಗೆ 2 ತಿಂಗಳು ಕಸ ಎತ್ತದಿದ್ರು ಮೂಗಿಗೆ ತೊಂದರೆ ಇಲ್ಲ, ಸುಖವಾಗಿದೆ. ಯಾವ ಒಗ್ಗರಣೆ ಹಾಕು, ಏನ್ ತೆಗಿ, ಏನ್ ಇಡಿ, ಏನ್ ಪ್ರಶ್ನೆ ಇಲ್ಲ.
2 ತಿಂಗಳು ಮೂಗು ಹಿಂದಕ್ಕೆ ಬಂತು. ಹೀಗೆ ಒಂದೊಂದು ಇಂದ್ರಿಯಗಳು ಹೋಗಿ ಹೋಗಿ ಬಂದರೂ ಕೂಡ ಬದುಕಿಗೇನು ಅಡ್ಡಿಯಾಗಲಿಲ್ಲ. ಒಂದು ದಿನ ಮುಖ್ಯ ಪ್ರಾಣ ಹೇಳಿದನಂತೆ, ನೀವೆಲ್ಲ 2 ತಿಂಗಳು ರಜೆ ಹಾಕಿ ಹೋದ್ರಲ್ಲ, ನಾನೊಂದು 3 ದಿವಸ ರಜೆ ಹಾಕಿ ಹೋಗ್ಲೋ ಅಂತ ಕೇಳಿದ ಮುಖ್ಯ ಪ್ರಾಣ. ಹಾಗಂದ್ರೆ ಅಯ್ಯೋ, ನೀ 3 ದಿವಸ ಅಲ್ಲ 2 ಗಳಿಗೆ ಹೋದ್ರೆ ನಮ್ಮನ್ನು ಇಡೋದಿಲ್ಲ, ಸುಟ್ಟು ಬಿಡ್ತಾರೆ, ಹೋಗ್ಬೇಡ. ಹಾಗಾದ್ರೆ ಇಂದ್ರಿಯಗಳು ನಾನು ನಾನು ಅಂತ ಕುಣಿದಾಡುವುದು ನಮ್ಮ ಒಳಗಿರತಕ್ಕಂತಹ ಮುಖ್ಯ ಪ್ರಾಣ ತತ್ವ. ಒಂದು ದಿವಸಕ್ಕೊಬ್ಬ ಮನುಷ್ಯ 21,600 ಶ್ವಾಸಗಳನ್ನು ಮಾಡ್ತಾನೆ. ಸ್ವಲ್ಪ ಸಿಟ್ಟಿಗಿಟ್ಟು ಬಂದಾಗ ಹೆಚ್ಚು ಕಡಿಮೆ ಆಗಬಹುದು, ಆ ಲೆಕ್ಕ ಮುಖ್ಯ ಅಲ್ಲ. ಸಾಮಾನ್ಯ ಸ್ಥಿತಿಯಲ್ಲಿ 21,600 ಶ್ವಾಸವನ್ನು ಯಾರು ಮಾಡೋದು? ಎಚ್ಚರ ಇದ್ದಾಗ ನಾನು ಶ್ವಾಸ ಆಡ್ತೇನೆ ಅನ್ನಬಹುದು. ನಿದ್ರೆಯಲ್ಲಿ ಏನ್ ಮಾಡ್ತೀಯ? ಯಾರು ಮಾಡ್ತಾರೆ? ಯಾರ ಕಾರಣ? ಆ ಮುಖ್ಯ ಪ್ರಾಣ ನಮ್ಮೊಳಗಿದ್ದು ಹಂಸನಾಮಕ ಪರಮಾತ್ಮನ ಜಪವನ್ನು ಮಾಡ್ತಾನಪ್ಪ. ಅವ ಜಗಚೇಷ್ಟಕ. ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲ ಗಾಣ ಸ್ವಾಮಿ ಮುಖ್ಯ ಏಕಾದಶಿಯ ರುದ್ರ ನೀ ವೈದ್ಯಯೋ ರಾಮರ ಮುದ್ರ ಸ್ವಾಮಿ ಮುಖ್ಯ ಪ್ರಾಣ ಅಂಥ ಮುಖ್ಯ ಪ್ರಾಣನ ದ್ವಾರ ಎಲ್ಲ ಜೀವರಿಂದ ನಾನು ನಾನು ಅಂತ ಕೆಲಸ ಮಾಡಿಸ್ತಾನೆ ಪರಮಾತ್ಮ. ಹಾಗಾದ್ರೆ ಜಗತ್ತಿನ ಎಲ್ಲ ಕಾರ್ಯಗಳಿಗೆ ಕರ್ತೃತ್ವ ನಮ್ಮದಲ್ಲ. ಆ ಜೀವ